ನಮಸ್ತೆ. ಹಸಿವಾದವನಿಗೆ ಅನ್ನ ನೀಡುವ ಬದಲು ಹಸಿವಾದವನಿಗೆ ಗದ್ದೆ ನೀಡಬೇಕೆಂಬ ರಾಷ್ಟ್ರಕವಿ ಕುವೆಂಪು ಅವರ ಧ್ಯೇಯವಾಕ್ಯವನ್ನು ಸಮರ್ಥ ರೀತಿಯಲ್ಲಿ ಬಳಸಿಕೊಂಡಂತಹ ನಮ್ಮ ಕನಸಿನ ದೇಶವಾದ ಭಾರತದಲ್ಲಿ ಇಂದು ನರೇಂದ್ರ ಮೋದಿಯವರ ಸೂರ್ಯಘರ್ ಬಿಜಿಲಿ ಯೋಜನೆಯ ಸೋಲಾರ್ ಅನುಷ್ಠಾನದ ಸಬ್ಸಿಡಿ ವಿತರಣಾ ಕಾರ್ಯಕ್ರಮದ ಅಭಿನಂದನಾ ಪತ್ರವನ್ನು ನೀಡಲು ನಮ್ಮೊಟ್ಟಿಗೆ ಇಲ್ಲಿ ನಮ್ಮ ಕ್ಷೇತ್ರದ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಬಂದಿದ್ದಾರೆ. ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ DGM ಆಗಿರುವಂಥ ಗುರುಪ್ರಕಾಶ್ ಶೆಟ್ಟಿ ಅವರು ಸಾಲು ಹಾಕಿ ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ KVG ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಆಗಿರುವ ರವಿತೇಜ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅವರಿಗೆ ಸುರೇಶ್ ನಾಯ್ಕ್ ಸರ್ ಅವರು ಹೂಗುಚ್ಛ ನೀಡಿ ಸಾಲು ಹಾಕಿ ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಭಾಗದ ಕಾರ್ಪೊರೇಟರ್ ಆಗಿರುವಂಥ ಜಯಲಕ್ಷ್ಮಿ ಅಕ್ಕ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರನ್ನು ಶ್ವೇತಾ ಅವರು ಹೂಗುಚ್ಛ ನೀಡಿ ಸಾಲು ಹಾಕಿ ಸ್ವಾಗತಿಸಬೇಕಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಜಿ ಮೇಯರ್ ಆಗಿರುವಂತಹ ಜಯಾನಂದ್ ಅಂಚನ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೀನಿ. ಅದೇ ರೀತಿ ನಮ್ಮ ಆತ್ಮೀಯರು ಆಗಿರುವಂತಹ ಹಾಗೂ ನೂತನ ಮೇಯರ್ ಆಗಿ ಆಯ್ಕೆಯಾಗಿರುವಂತಹ ನಮ್ಮ ಮನೋಜ್ ಸರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಿದ್ದೀನಿ. ಜಗದೀಶ್ ಅವರು ಅವರಿಗೆ ಹೂಗುಚ್ಛ ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ನಮ್ಮ ಆತ್ಮೀಯರು, ಗ್ರಾಹಕರು, ನಮ್ಮ ಸಂಸ್ಥೆಯ ಸಹೋದ್ಯೋಗಿಗಳು, ನಮ್ಮ ಯುವ ಮೋರ್ಚಾದ ಕಾರ್ಯದರ್ಶಿಯವರು, ಅದೇ ರೀತಿ ನಮ್ಮ ವರುಣ್ ಚೌಟ ಅವರು, ಮೇಯರ್ ಆಗಿರುವ ವರುಣ್ ಚೌಟ ಅವರು, ಅದೇ ರೀತಿ ನಮ್ಮ ಕೀರ್ತನ್ ಸರ್ ಅವರು, ಹಾಗೆ ಎಲ್ಲ ಬಂದಿರುವಂಥ ಎಲ್ಲರೂ ಅವರನ್ನು ರಾಜಗೋಪಾಲ್ ರೈ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಬಂದಿರುವಂಥ ಗ್ರಾಹಕರು ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳನ್ನು ನಾನು ಕೂಡ ಈ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಸಂಸ್ಥೆಯ DGM ಅವರು ನಮ್ಮ ಸಂಸ್ಥೆಯ ಬಗ್ಗೆ 2 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಾನು ನಮ್ಮ ಸಂಸದರಾಗಿರುವಂಥ ಶ್ರೀಯುತ ಬ್ರಿಜೇಶ್ ಚೌಟ ಅವರಿಗೆ ಸೆಲ್ಕೋದ ಪರವಾಗಿ ನಮ್ಮ ಆಫೀಸಿಗೆ ಅವರನ್ನು ವೆಲ್ಕಮ್ ಮಾಡ್ತಾ, ಮತ್ತು ಎಲ್ಲರೂ ಅಂದರೆ ಕಾರ್ಪೊರೇಟ್ಸ್ ಬಂದಿದ್ದಾರೆ, ಮತ್ತು ಬ್ಯಾಂಕರ್ಸ್ ಬಂದಿದ್ದಾರೆ, ನಮ್ಮ ಟ್ರಸ್ಟ್ ಅಂದರೆ ಈ ಸೋಲಾರ್ ಆಂದೋಲನವನ್ನು ಮಾಡಿಕೊಂಡು ಸ್ವಚ್ಛತೆ ಮತ್ತು ಸೋಲಾರ್ ಆಂದೋಲನ ಮಾಡಿಕೊಂಡಿರುವಂಥ ಶ್ರೀನ್ ಶೆಟ್ಟಿ ಇದ್ದಾರೆ. ನಮ್ಮ ಈಗ ಪ್ರಥಮ ಅಂದರೆ ಈ PM ಸೂರ್ಯಘರದಲ್ಲಿ ಏನು ಸಿಸ್ಟಮನ್ನು ಪ್ರಥಮವಾಗಿ ಹಾಕಿದವರಿಗೆ ಸಬ್ಸಿಡಿ ಬಂದ 8 ಜನ ಗ್ರಾಹಕರು ಕೂಡ ಬಂದಿದ್ದಾರೆ ಸಾಂಕೇತಿಕವಾಗಿ. ಮತ್ತು ನಮ್ಮ ಕಾಲೀಗ್ಸ್ ಇದ್ದಾರೆ, ಮತ್ತು ಎಲ್ಲ ನಮ್ಮ ಈ ವೆಲ್ ವಿಷರ್ಸ್ ಇದ್ದಾರೆ. ಎಲ್ಲರೂ ನಾನು ಒಂದೇ ಮಾತಲ್ಲಿ ವೆಲ್ಕಮ್ ಮಾಡ್ತೀನಿ. ಮುಖ್ಯವಾಗಿ ಏನಂತಂದರೆ ಸೌರಶಕ್ತಿಯಲ್ಲಿ ನಾನು ಈಗ ಸಂಸದರಿಗೆ ಹೇಳ್ತಿದ್ದೆ, ನಾವು ಒಂದು 30 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಸರ್. ನಾವು ಮುಖ್ಯವಾಗಿ ಏನಿತ್ತು ಅಂದರೆ ಡಾಕ್ಟರ್ ಹರೀಶ್ ಅವ್ರ ಕನಸು ಏನಂದರೆ ಯಾರಿಗೆ ಬೆಳಕಿಲ್ಲ ಅವರಿಗೆ ಬೆಳಕನ್ನು ಕೊಡಬೇಕು ಅಂತೇಳಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದವರು. ಆಗ ನಮಗೆ ಮುಖ್ಯವಾಗಿ ಏನಂದರೆ ಕರೆಂಟ್ ಇಲ್ಲದವರ ಮನೆಗೆ ಬೆಳಕನ್ನು ಕೊಡಬೇಕು. ಯಾಕಂದರೆ ಕರೆಂಟ್ ಇದ್ದವರಿಗೆ ಸೋಲಾರ್ ಯಾರು ತೊಗೊಳ್ತಿಲ್ಲ, ಯಾಕಂದರೆ ಅಷ್ಟು ಕಾಸ್ಟ್ಲಿ ಆಗ್ತಿತ್ತು. ಆಗ ಆ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ಒಂದು ಸಲ ಅದು ಆದ ನಂತರ ಅಂದರೆ ಕರೆಂಟಿನ ಇಲ್ಲದ ಮನೆಗಳ ಸಂಖ್ಯೆಗಳನ್ನು ಕಡಿಮೆ ಆಗ್ತಾ ಇದ್ದಾಗೆ ನಾವೇನು ಮಾಡಿತ್ತು ಅಂತ ಹೇಳಿದರೆ ಬೇರೆ ಸಮಸ್ಯೆಗಳಾಗಿರುವಂಥ ಅದು ನಿರುದ್ಯೋಗ, ಎಸ್ಪೆಷಲಿ ಸೌರ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಉದ್ಯೋಗ ಕ್ರಿಯೇಟ್ ಮಾಡೋದು ಹೇಗೆ, ಸಣ್ಣ ಉದ್ಯಮವನ್ನು ಮಾಡೋದು ಹೇಗೆ, ಪ್ಲಸ್ ಎಜುಕೇಷನ್ಗೆ ಯಾವ ಥರ ಹೆಲ್ಪ್ ಮಾಡ್ಬೋದು, ಅಥವಾ ಹೆಲ್ತ್ ಸೆಂಟರ್ಗಳು, ಪ್ರೈಮರಿ ಹೆಲ್ತ್ ಸೆಂಟರ್, ಎಸ್ಪೆಷಲಿ ಗೌರ್ಮೆಂಟ್ ಹೆಲ್ತ್ ಸೆಂಟರ್ಗಳನ್ನು ಯಾವ ಥರ ಸೌರಶಕ್ತಿ ಹಾಕಿ ಅದನ್ನು 24x7 ಮಾಡ್ಬೋದು ಎಂಬ ಕಾನ್ಸೆಪ್ಟಲ್ಲಿ ಕಳೆದ ಒಂದು 10 ವರ್ಷ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಸರ್. ಸೊ ಅದನ್ನು ನಾವು ನಿರಂತರವಾಗಿ ಮಾಡ್ತಿದ್ವಿ. ಅದು ನಮ್ಮ ಮೇನ್ ಕೋರ್ ಕಾಂಪಿಟೆನ್ಸಿ, ಅದನ್ನು ಮಾಡ್ತಿದ್ವಿ. ಯಾವಾಗ ಈ ಪಿ ಎಮ್ ಸೂರ್ಯಘರ ಅಂತ ಬಂತ,
ಸೊ ಅದನ್ನು ಒಂದು ಜನರಿಗೆ ಅದು ರೀಚ್ ಮಾಡಿಸ್ಬೇಕು ಅಂತೇಳಿ ಬರೀ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಜನರಿಗೆ ಸೌರಶಕ್ತಿ ಅಂತ ಹೇಳಿದಾಗ ತುಂಬ ತಿಳಿದವರಿಗೆ ಕೂಡ ಒಂದು ಕನ್ಫ್ಯೂಷನ್ ಇರ್ತದೆ. ಈಗ ಸರ್ ಹೇಳ್ತಾಗೆ 200 ಯೂನಿಟ್ ಇದ್ದವರಿಗೆ ಇದು ಲಾಭವೋ ನಷ್ಟವೋ, ಫ್ರೀ ಇದ್ದವರಿಗೆ, ಅಥವಾ ಎಷ್ಟು ಕರೆಂಟ್ ಬಿಲ್ ಬಂದವರಿಗೆ ಇದನ್ನು ಹಾಕಬೇಕು, ಇದು ಅರ್ಬನ್ನವರಿಗೆ ಲಾಭವ ರೂರಲ್ನವರಿಗೆ ಲಾಭವ, ಈ ಥರದ್ದೆಲ್ಲ ಸುಮಾರಷ್ಟು ಕನ್ಫ್ಯೂಷನ್ ಇದೆ. ಇದಕ್ಕೆ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದರೆ ಅಲ್ಲಲ್ಲಿ ಬ್ಯಾಂಕಿನ ಮುಖಾಂತರಗಳು ಇದನ್ನು ಅಲ್ಲಲ್ಲಿ ಕ್ಯಾಂಪೇನ್ ಮಾಡ್ತಿದ್ದೀವಿ ಸರ್. ಬ್ಯಾಂಕಿನ ಮುಖಾಂತರ ಮಾಡ್ತಿದ್ದೀವಿ, ಸಾರ್ವಜನಿಕರಿಗೆ ಪಂಚಾಯತ್ ಅಥವಾ ಯಾರೇ ಹೇಳಿದರು ಸ್ಕೂಲು ಎಲ್ಲ ಕಡೆ ಹೋಗಿ ಕ್ಯಾಂಪೇನ್ ಮಾಡ್ತಿದ್ದೀವಿ. ಏನಂತ ಹೇಳಿದರೆ ಏನು ಸರ್ಕಾರದ ಸ್ಕೀಮ್ ಇದೆ ಇದನ್ನು ಆ್ಯಕ್ಚುಲಿ ಯಾರಿಗೆ ರೀಚ್ ಆಗಬೇಕು ಅವ್ರಿಗೆ ರೀಚ್ ಮಾಡಿಸ್ಬೇಕು ಅಂತೇಳಿ. ಯಾಕಂದರೆ ಇದರಿಂದ ನಿಜವಾಗಿ ತುಂಬ ಪ್ರಯೋಜನ ಇದೆ. ಇದರ 1-2-3 ಅಂಶವನ್ನು ಹೇಳ್ತೀನಿ ಒಂದು 2 ನಿಮಿಷದಲ್ಲಿ. ಇದರಲ್ಲಿ 2-3 ಸ್ಕೀಮ್ ಕೊಟ್ಟಿದ್ದಾರೆ. 1 ಕಿಲೋವಾಟಿಗೆ 30,000 ಸಬ್ಸಿಡಿ, 2 ಕಿಲೋವಾಟಿಗೆ 60,000 ಸಬ್ಸಿಡಿ, 3 ಕಿಲೋವಾಟಿಗೆ 78,000 ರೂಪಾಯಿ ಸಬ್ಸಿಡಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಸಿಸ್ಟಮ್ ಕಾಸ್ಟ್ ಆಗ್ತದೆ ಅಂದರೆ ಸರ್ 1 ಕಿಲೋವಾಟಿಗೆ 1 ಲಕ್ಷ ರೂಪಾಯಿ, ಅಂದರೆ KEBದು ಸೇರಿ KEBದ್ದೇ ಒಂದು 18,000 ರೂಪಾಯಿ ಕಾಸ್ಟ್ ಆಗ್ತದೆ. ಅದು ಅಂದರೆ ಬೈಲಾಟ್ರಿ ಮೀಟ್ರ್ ಅಂತ ತಗೊಳ್ಬೇಕು, ಈ ಮೀಟ್ರನ್ನು ತೆಗಿಬೇಕು, ಹೊಸ ಮೀಟ್ರನ್ನು ಹಾಕಬೇಕು. ಅದರಲ್ಲಿ 2 ಕಡೆ ಕರೆಂಟ್ ಹೋಗ್ತದೆ ಸರ್. ಒಂದು ಬರ್ತದೆ ನಮಗೆ, ಇನ್ನೊಂದು ವಾಪಸ್ ಹೋಗ್ತದೆ, ಈ ಥರಕ್ಕೆ ಮೀಟ್ರ್ ಆಗ್ತದೆ. ಇನ್ನೊಂದು 2 ಕಿಲೋವಾಟರ್ಸ್ 1.5 ಲಕ್ಷ, 3 ಕಿಲೋವಾಟರ್ 197. ಸೊ ಆದರೆ ನೆಟ್ಟಾಗಿ 1 ಕಿಲೋವಾಟಿಗೆ 70,000 ರೂಪಾಯಿ, 2 ಕಿಲೋವಾಟಿಗೆ 90,000 ರೂಪಾಯಿ, 3 ಕಿಲೋವಾಟಿಗೆ 1,20,000 ರೂಪಾಯಿ ಆಗ್ತದೆ ನೆಟ್ಟಾಗಿ. ನಮ್ಮ ಲೆಕ್ಕ ಪ್ರಕಾರ ಅದು 4.5 ವರ್ಷದಲ್ಲಿ ವಾಪಸ್ ರಿಟರ್ನ್ ಬರ್ತದೆ ಹಣ. ಜಸ್ಟ್ ಅವನಿಗೆ ಎಲೆಕ್ಟ್ರಿಸಿಟಿ ಬಿಲ್ ಉಳಿತಾಯ ಆದ ಹಣದಲ್ಲಿ, ಬೇರೆ ಯಾವುದಲ್ಲ. ಕರೆಂಟ್ ಬಿಲ್ಲನ್ನು ಏನು ಉಳಿತಾಯ ಮಾಡ್ತಾರೆ ಅದು 4.5 ವರ್ಷದ ವಾಪಸ್ ಬರ್ತದೆ ಅಂತೇಳಿ. ಆದರೆ ಮಿಕ್ಕಿ, ಯಾಕಂದರೆ ಇದರಲ್ಲಿ ಬ್ಯಾಟ್ರಿ ಇಲ್ಲ. ಯಾಕಂದರೆ ಈಗ ಸೋಲರಲ್ಲಿ ಒಂದೇನಿತ್ತು ಅಂದರೆ ಬ್ಯಾಟ್ರಿ ಇದ್ರೆ ಮೇಂಟೆನೆನ್ಸ್ ಬರ್ತದೆ, ಹಾಗಾಗಿ ಅದರ ಲೈಫ್ ಕಡಿಮೆ ಅಂತ ಇರ್ತದೆ. ಇದರಲ್ಲಿ ಬ್ಯಾಟ್ರಿ ಬರೋದಿರೋದ್ರಿಂದ 20 ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ಇದು ಕೆಲಸ ಮಾಡ್ತದೆ. ಅಂದರೆ 15 ವರ್ಷ ಮುಂದೆ ಏನಾಗ್ತದೆ, ನಿರಂತರವಾಗಿ ಅವರಿಗೆ ಒಂದು ಅಟ್ಲೀಸ್ಟ್ ಏನೂ ಅಲ್ಲ ಅಂತಾದರೂ ತಿಂಗಳಿಗೆ ಒಂದು 2,000 ರೂಪಾಯಿ ಅಂತ ಹಿಡಿದ್ರು ಕೂಡ ವರ್ಷಕ್ಕೆ ಒಂದು 25,000, 24,000-25,000 ರೂಪಾಯಿ ಸೇವ್ ಆಗ್ತದೆ ಸರ್. ಮತ್ತು ಒಂದು 15 ಇಯರ್ಸ್. ಯಾಕಂದ್ರೆ ನಮ್ಮ ಇದು ಒಂದೇನಂತ ಹೇಳಿದ್ರೆ ಜನರು ಮಾಡಬೇಕಾಗಿದ್ದೇನು, ಪ್ಯಾನಲ್ ಒಂದು ಕ್ಲೀನ್ ಇಡಬೇಕು, ಅದರ ಮೇಲೆ ಡಸ್ಟ್ ಕೂತ್ಕೊಳ್ಳೋದು ಹಾಗೆ ನೋಡುವಂಥದ್ದು, ಅದೊಂದು ಮಾಡಿದರೆ ಯಾವ ಸಮಸ್ಯೆಯೂ ಇಲ್ಲ. ಯಾಕಂದರೆ ಇದರಲ್ಲಿ ಬೇರೆ ವೀಕ್ ಲಿಂಕ್ ಆಗಿ ಯಾವುದೂ ಇಲ್ಲ. ಸೊ ಇದಾಗಿ ಮತ್ತು ಇದರ ಬಗ್ಗೆ ಇನ್ನು ಕುಲಂಕಷವಾಗಿ ಏನೇ ಮಾಹಿತಿ ಬಿದ್ದರೂ ಖಂಡಿತ ನಾವು ಕೊಡಲಿಕ್ಕಿದ್ದೇವೆ. ನಮ್ಮ ಗ್ರಾಹಕರೇ ಇದ್ದಾರೆ. ಯಾಕಂದರೆ ಈಗ ಸುಮಾರು ಒಂದು 28 ಸಿಸ್ಟಮ್ ನಾವು ಈಗ ಆಲ್ರೆಡಿ ಮಂಗಳೂರಲ್ಲಿ ಮಾಡಿದ್ದೇವೆ ಸರ್. ಸೊ ಅವರನ್ನೇ ನಾವು ರೆಫರ್ ಮಾಡ್ತೀವಿ, ನೀವು ಅವ್ರ ಹತ್ರನೇ ಕೇಳಿ. ಯಾಕಂದರೆ ಒಂದು ಸಲ ಕರೆಂಟ್ ಬಿಲ್ ಬಂದರೆ ಅವ್ರಿಗೆ ಗೊತ್ತಾಗ್ತದೆ ಇದರಲ್ಲಿ ಏನಾಗ್ತದೆ ಅಂತೇಳಿ ಅಂತ ಹೇಳ್ತೀನಿ. ನಮ್ಮ ಖುಷಿ ಏನಂತೇಳಿ ಇದನ್ನು ಪ್ರಧಾನಮಂತ್ರಿಗಳು ನಿನ್ನೆಯಷ್ಟೇ ಗುಜರಾತಲ್ಲಿ ಹೋಗಿ ಒಂದು ಮನೆಗೆ ಇನಾಗ್ರೇಷನಿಗೆ ಮಾಡಿ ಅವರು ಒಂದು ಹೇಳಿದ್ದಾರೆ. ಏನಂತ ಹೇಳಿದರೆ 1 ಕೋಟಿಗೆ ಅನೌನ್ಸ್ ಮಾಡಿದ್ದು, 1.5 ಕೋಟಿ ಆಲ್ರೆಡಿ ಅಪ್ಲಿಕೇಶನ್ ಇದೆ ಸರ್. 3.5 ಲಕ್ಷ ಕಸ್ಟಮರ್ ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವರು ಅದನ್ನು ಚಂದ ಮಾಡಿ ಹೇಳಿದರು, ಒಂದು ಮನೆ 3,000-5,000 ರೂಪಾಯಿ ಕರೆಂಟ್ ಬಿಲ್ ಉಳಿತಾಯ ಆಗ್ತಾ ಅಂತಾದರೆ ನೀವು ಅದನ್ನೇ ಒಂದು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟರೆ ನಿಮ್ಮ ಮಗಳು 20 ವರ್ಷ ಆಗುವಾಗ ನಿಮ್ಗೆ ಅದು ಅಷ್ಟು ವ್ಯಾಲ್ಯೂವಿನ ವರ್ತ್, ಅಂದರೆ ಕರೆಂಟ್ ಬಿಲ್ ಉಳಿತಾಯ ಮಾಡಿದ ಹಣನೇ ನಿಮ್ಗೆ ಒಂದು ಅಷ್ಟು ಅಮೌಂಟು ವಾಪಸ್ ಬರ್ತದೆ ನಿಮಗೆ ಅಂತೇಳಿ. ಸೊ ಅಂದರೆ ಇದು ಒಂದು ಒಳ್ಳೆ ಸ್ಕೀಮ್ ಇದೆ. ನಾವು ಒಂದು 30 ವರ್ಷದಿಂದ ಸರ್ವಿಸ್ ಮಾಡ್ತಾ ಇರೋದ್ರಿಂದ ನಾವು ಇದನ್ನು ಜಾಸ್ತಿ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಿಮ್ಮ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿ ಅವರಿಗೊಂದು ಉತ್ತೇಜನ ಕೊಡುವ, ಅಂದರೆ ಆಲ್ರೆಡಿ ಮಾಡಿದವರು ಯಾರಿದ್ದಾರೆ ಅವರಿಗೊಂದು ಉತ್ತೇಜನ ಕೊಡುವಂಥ ಈ ಕಾರ್ಯಕ್ರಮ ವಹಿಸಿದೆ. ಸೊ ಎಲ್ಲರಿಗೂ ಪುನಃ ಹೊಂದಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಪ್ರಾಸ್ತಾವಿಕವನ್ನು ನುಡಿದಂಥ ನಮ್ಮ ಸಂಸ್ಥೆಯ DGMಗೆ ಅಭಿನಂದಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ಮಂಗಳೂರು ಈ ಒಂದು ಬ್ರಾಂಚಿನ ಮುಖಾಂತರ 40 ಕುಟುಂಬಗಳಿಗೆ ನಾವು ಸೋಲಾರನ್ನು ಅಳವಡಿಸಿದ್ವಿ. ಅದರಲ್ಲಿ 8 ಕುಟುಂಬಗಳಿಗೆ ನಮಗೆ ಸಬ್ಸಿಡಿ ಅವರ ಅಕೌಂಟ್ಗೆ ಜಮೆ ಆಗಿದೆ. ಅದನ್ನು ನಾವು ಈಗ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಸಂಸದರು ಅದನ್ನು ವಿತರಿಸಬೇಕಾಗಿ ಅವರಲ್ಲಿ ನಾನು ವಿನಂತಿಸ್ತಿದ್ದೀನಿ. ಪ್ರಥಮವಾಗಿ ನಮ್ಮ ಈ ಒಂದು ಇದರಲ್ಲಿ ಸ್ಕೀಮಲ್ಲಿ ರಂಜಿನಿ ಮತ್ತು ಅವರ ಕುಟುಂಬಸ್ಥರು ಬಂದು ಈ ಒಂದು ಸೋಲಾರ್ ಸಬ್ಸಿಡಿಯ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿದ್ದೀನಿ. ಎಲ್ಲ ಅದನ್ನೊಂದು ಸ್ವೀಕರಿಸಬೇಕಾಗಿ ಕೇಳಿ. ರಂಜಿನಿ, ನೆಕ್ಸ್ಟ್ ರಮಾನಂದ ಶೆಟ್ಟಿ, ಜಗದೀಶ್ ಆಲಿಯನ್, ಇಲ್ಲ ಮೂರು ಜಗದೀಶ್ ಆಲಿಯನ್, ಗಣೇಶ್ ರಾವ್, ಜಗದೀಶ್ ಆಲಿಯನ್, ಬೆನೆಡಿಕ್ಟ್,
ಡಿಸೋಜ, ಕೇಶವ, ನಂತರ ಸದಾಶಿವ ಶೆಟ್ಟಿ. ಸದಾಶಿವ ಶೆಟ್ಟಿ, ಅಭಿನಂದನೆ ಸ್ವೀಕರಿಸಿ ಎಲ್ಲರಿಗೂ ಅಭಿನಂದನೆಗಳೊಂದಿಗೆ ಈ ಪ್ರಶಸ್ತಿ ವಿಚಾರಿತ ಸಂಸದರು ಎರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿ. ನಮಸ್ಕಾರ. ಸೆಲ್ಕೋ ಸಂಸ್ಥೆಯಿಂದ ಸೆಲ್ಕೋ ಸಂಸ್ಥೆಯಿಂದ ಇವತ್ತೊಂದು ನಮ್ಮ ಪ್ರಧಾನಮಂತ್ರಿಗಳ ಅತ್ಯಂತ ಮಹತ್ವಾಕಾಂಕ್ಷಿಯಾದಂಥ ಒಂದು ಕಾರ್ಯಕ್ರಮದ ಬೆನಿಫಿಷರೀಸ್ ಯಾರಿದ್ದಾರೆ ಅವರಿಗೆ ಸಬ್ಸಿಡಿ ವಿತರಣೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಜನಪ್ರತಿನಿಧಿಗಳು, ಕಾರ್ಪೊರೇಟರ್ ಆದಂಥ ಮನೋಜ್ ಅವರೇ, ಜಯಲಕ್ಷ್ಮಿ ಅಕ್ಕ, ಹಾಗೆ ಮಾಜಿ ಮೇಯರ್ ಆದಂಥ ಜಯಾನಂದ್ ಅಂಚನ್ ಅವರೇ, ಈ ಸಂಸ್ಥೆಯ DGM ಅವರೇ, ಕೆನರಾ ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಅವರೇ ಶ್ರೀನರ್ ಶೆಟ್ಟರೆ, ನಮ್ಮ ಪಾರ್ಟಿಯ ಹಿರಿಯ ನಾಯಕರಾದಂಥ ರಾಜಗೋಪಾಲ್ ರೈಗಳೇ, ಉಮೇಶ್ ಅಣ್ಣ ಸೇರಿರುವಂಥ ಎಲ್ಲ ಪ್ರಮುಖರೇ, ನನಗೆ ತುಂಬ ಖುಷಿ ಆಗ್ತಾ ಇರೋದೇನೆಂದರೆ, ನಾನು ಇತ್ತೀಚೆಗೆ ದಿಶಾ ಸಭೆಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನನಗೊಂದು ದೊಡ್ಡ ಗೊಂದಲ ಇತ್ತು. ಇದು ಯಾವುದು ಪ್ರೆಸ್ಸಲ್ಲಿ ಹೋಗೋದಿಲ್ಲಲ್ಲ, ಪ್ರೆಸ್ಸಲ್ಲಿ ಹೋಗ್ತದೆ. ಈ ಭಾಗ್ಯಗಳ ಯೋಜನೆಯ ಕಾರಣಕ್ಕೆ ನಮ್ಮ ಸೂರ್ಯಘರ್ ಬಿಜ್ಲಿ ಯೋಜನೆಗೆ ಏನಾದರೂ ತೊಂದರೆ ಆಗ್ತದೆ ಅನ್ನುವಂಥ ಸಮಸ್ಯೆ ಇತ್ತು. ಮಂಗಳೂರು ಮಹಾನಗರದಲ್ಲಿ ಒಟ್ಟು 84,000 ಚಿಲ್ಲರೆ ಹೌಸ್ ಹೋಲ್ಡ್ಸ್ ಇದೆ. ಆ 84 ಚಿಲ್ಲರೆ ಹೌಸ್ ಹೋಲ್ಡ್ಸಲ್ಲಿ 70,000 ಜನ 200 ಯೂನಿಟ್ನ ಒಳಗಡೆ ಬರುವವರು ಅಂತ ನನಗೆ ಮಾಹಿತಿ ಕೊಟ್ಟರು MESCOMನವರು. ಹಾಗಾದ್ರೆ ನಾನು ಅಂದ್ಕೊಂಡೆ ಸೂರ್ಯಘರ್ ಬಿಜ್ಲಿ ಯೋಜನೆ ಹಾಗಾದರೆ 10,000 ಮನೆಗಳಿಗೆ ಮಾತ್ರ ಮಾಡಲಿಕ್ಕೆ ಆಗೋದಾ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಇವತ್ತು ಅವರು ಅದಕ್ಕೆ ಉತ್ತರ ಕೊಟ್ಟರು. ಭಾಗ್ಯ ಒಂದು ಕಡೆ ಆದರೆ ಮುಫ್ತ್ ಬಿಜ್ಲಿ ಯೋಜನೆ ಇನ್ನೊಂದು ಕಡೆ. ಹಾಗಾಗಿ ಒಂದಕ್ಕೊಂದೇನು ಇಟ್ ನಿಡ್ ನಾಟ್ ಗೋ ಇನ್ ಪ್ಯಾರಲಲ್, ಅದು ಮರ್ಜ್ ಆಗ್ಬೋದು ಅನ್ನುವಂಥದ್ದನ್ನು ಅದು ಮೊದಲನೇದಾಗಿ ತುಂಬ ಖುಷಿ ಕೊಡುವಂಥ ಸಂಗತಿ. ಬಂಧುಗಳೇ, ಭಾರತ ಸೋಲಾರ್ ಕ್ಷೇತ್ರದಲ್ಲಿ, ಸೋಲಾರ್ ಎನರ್ಜಿ ಕ್ಷೇತ್ರದಲ್ಲಿ ಖಾಲಿ ಮುಂಚೂಣಿ ಮಾತ್ರ ಅಲ್ಲ, ನಾಯಕತ್ವದ ಪೊಸಿಷನನ್ನು ತೆಗೆದುಕೊಂಡದ್ದು. ವಿ ಆರ್ ದ ಒನ್ಸ್ ಹೂ ಹ್ಯಾವ್ ಕ್ರಿಯೇಟೆಡ್ ಸೋಲಾರ್ ಅಲಯನ್ಸ್. ವಿಶ್ವದಲ್ಲಿ ಸೋಲಾರ್ ಅಲಯನ್ಸನ್ನು ಯಾರಾದರೂ ಕ್ರಿಯೇಟ್ ಮಾಡಿದ್ದಾದರೆ ಅದು ಭಾರತ. ಇದೇ ಕಾರಣಕ್ಕೆ ವಿಶೇಷತೆ. ನಾವು ಯಾರ್ದೋ ವಿರುದ್ಧ ಯುದ್ಧ ಮಾಡಲಿಕ್ಕೋಸ್ಕರ ಅಲಯನ್ಸ್ ಕ್ರಿಯೇಟ್ ಮಾಡೋದಿಲ್ಲ, ಇಡೀ ವಿಶ್ವದ ಶಾಂತಿಗೋಸ್ಕರ ಅಲಯನ್ಸ್ ಕ್ರಿಯೇಟ್ ಮಾಡ್ತೇವೆ. ಸೋಲಾರ್ ಎನರ್ಜಿ ಯಾಕೆ ಮಹತ್ವ ಪಡೀತದೆ ಅಂದರೆ, ಅದು ಭಾರತದ ಇಂಪೋರ್ಟ್ ಕಾಸ್ಟ್ ಏನಿದೆಯಾ ಅದನ್ನು ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತದೆ. ಯಾಕೆಂದರೆ ವಿ ಇಂಪೋರ್ಟ್ ಲಾಟ್ ಆಫ್ ಕೋಲ್ ಫ್ರಮ್ ಔಟ್ಸೈಡ್. ಆ ಕೋಲ್ ಇಂಪೋರ್ಟ್ ಕಡಿಮೆ ಆಗಬೇಕಾದ್ರೆ ವಿ ಶುಡ್ ಬಿ ಎನರ್ಜಿ ಸಫಿಷಿಯೆಂಟ್, ಎನರ್ಜಿ ರಿಲಯಂಟ್ ಆ್ಯಂಡ್ ಎನರ್ಜಿ ಎಫಿಷಿಯೆಂಟ್. ಈ ಮೂರೂ ಆಗಬೇಕಾದ ಅವಶ್ಯಕತೆ ಇದೆ. ಒಂದು, ನಾವು ಈ ವಿದ್ಯುತ್ ಶಕ್ತಿ ಅಥವಾ ಯಾವುದೇ ಎನರ್ಜಿ ಅದು ನಮಗೆ ಬೇಕಾದಷ್ಟು ಸಫಿಷಿಯೆಂಟ್ ಇರಬೇಕು. ಎರಡನೇದು, ನಾವು ಎನರ್ಜಿ ಎಫಿಷಿಯೆಂಟ್ ಆಗಬೇಕು. ಎನರ್ಜಿ ಎಫಿಷಿಯೆಂಟ್ ಹೇಗಾಗೋದು? ಇಟ್ ಈಸ್ ಇಂಪಾರ್ಟೆಂಟ್ ಈ ರೀತಿಯ ಎನರ್ಜಿಗಳನ್ನು, ವಿಚ್ ಈಸ್ ರಿನ್ಯೂವೇಬಲ್ ಎನರ್ಜಿಗಳನ್ನು ಆದಷ್ಟು ಹೆಚ್ಚು ಉಪಯೋಗ ಮಾಡಿದರೆ ವಿ ಬಿಕಮ್ ಎನರ್ಜಿ ಎಫಿಷಿಯೆಂಟ್. ಕೊನೆಯದು ಎನರ್ಜಿ ರಿಲಯಂಟ್. ನ್ಯಾಚುರಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಯ ಆಧಾರದಲ್ಲಿ ಎನರ್ಜಿ ರಿಲಯಂಟ್ ಆಗುವಂಥ ಅವಶ್ಯಕತೆ ಇದೆ. ಹಾಗಾಗಿ ಈ ದಿಸೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಈ ರೀತಿಯಾದಂಥ ಒಂದು ಅದ್ಭುತವಾದ ಯೋಚನೆ ಇದು, ಸೂರ್ಯಘರ್ ಬಿಜ್ಲಿ ಯೋಜನೆ ಅಂತ ಏನಿದೆಯಾ, ಇದು ಪ್ರಧಾನಮಂತ್ರಿಗಳ ಕಲ್ಪನೆಯ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ ಏನಂತ ಇದೆಯಾ, ಎಲ್ಲರ ವಿಕಾಸ ಇದರಲ್ಲಿ ಆಗ್ತದೆ ಮತ್ತು ಎಲ್ಲರ ಪ್ರಯತ್ನ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಒಂದು ಸಣ್ಣ ಇನಿಷಿಯೇಟಿವನ್ನು ಯಾರಾದರೂ ತೆಗೆದುಕೊಂಡ್ರೆ, ನಮ್ಮ ಮನೆಗೆ ಈ ವ್ಯವಸ್ಥೆಯನ್ನು ಮಾಡುವಂಥ ಇನಿಷಿಯೇಟಿವ್ ತೆಗೆದುಕೊಂಡ್ರೆ ಮತ್ತು ಅದಕ್ಕೆ ಅವರು ಸಹಕಾರ ಕೊಟ್ಟರೆ ಅದು ಖಂಡಿತವಾಗಿಯೂ ಅತ್ಯಂತ ಸುಲಭದ ರೀತಿಯಲ್ಲಿ ಮಾಡ್ಬೋದು. ನಾನು ಇವತ್ತು 1, 2, 3 ಜನ ಕಾರ್ಪೊರೇಟರ್ಗಳು ಇಲ್ಲಿ ಇದ್ದಾರೆ. ನೀವು ಇದನ್ನು ಮಿಷನ್ ಮೋಡಲ್ಲಿ ತೆಗೆದುಕೊಳ್ಬೇಕು, ಮಿಷನ್ ಮೋಡ್. ಯಾಕೆಂದರೆ ಪ್ರಧಾನಮಂತ್ರಿಗಳ ಈ ಒಂದು ಕಲ್ಪನೆ ಏನಿದೆಯಾ, ಇದು ಕೇವಲ ಪ್ರಧಾನಮಂತ್ರಿಗಳು ಪಾಪ ಅವರೇ ಯೋಚನೆ ಮಾಡಿಕೊಂಡು ಹೇಳ್ತಾ ಇದ್ದರೆ ಸಾಕಾಗೋದಿಲ್ಲ. ನಾವು ಸ್ಯಾಂಪಲ್ ಆಗಿ ನಮ್ಮ ವಾರ್ಡ್ನಲ್ಲಿ ಈ ತಿಂಗಳಲ್ಲಿ ನಾನೊಂದು 25 ಮನೆಗಳನ್ನು ಮಾಡ್ತೇನೆ ಅಂತ ಹೊರಟ್ರೆ, ಐಡೆಂಟಿಫೈ ಮಾಡಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೊರಟ್ರೆ ಮಾತ್ರ ಆಗ್ತದೆ. ಯಾಕೆಂದರೆ ಯಾವುದೇ ಬದಲಾವಣೆಗಳು, ಯಾವುದೇ ಚೇಂಜ್ ಅಂತೇನಿದೆ, ಆ ಚೇಂಜ್ ಮಾಡಲಿಕ್ಕೆ ಹೊರಟಾಗ ಅದಕ್ಕೆ ರೆಸಿಸ್ಟೆನ್ಸ್ ತುಂಬ ಬರ್ತದೆ. ಅವು ಸೋಲಾರ್ದ ಪ್ಲೇಟ್ ಸರಿ ಉಂಡ, ಪ್ಲೇಟ್ ಒರೆಸೋಡಾಪುಂಡು, ಅವು ಪ್ಲೇಟ್ದ ಕರೆಂಟ್ಗಳ ಈ ಕರೆಂಟ್ಗಳು ಒಂಚೂರು ಡಿಮ್ ತೋಜು, ಫ್ಯಾನ್ ತಿರುಗುನ ಅವೇ ಸ್ಪೀಡ್ ತಿರುಗುಂಡ. ಇದು ನನ್ನ ಅನುಭವಕ್ಕೆ ಬಂದ ವಿಷಯ ನಾನು ಹೇಳೋದು.
ಅದು ಮೆಸ್ಕಾಮ್ ಕೊಟ್ಟ ಕರೆಂಟ್ ಆದರೆ ಫ್ಯಾನ್ ಬೇಗ ತಿರುಗ್ಬೋದು, ಇದು ಕೊಟ್ಟ ಕರೆಂಟ್ ಆದರೆ ಫ್ಯಾನ್ ಮೇಲೆ, ಈ ರೀತಿಯ ತಪ್ಪು ಕಲ್ಪನೆಗಳು ಕೂಡ ಇದೆ. ಯಾವುದು ಇದಲ್ಲ, ಈ ರೀತಿಯ ತಪ್ಪು ಕಲ್ಪನೆಗಳು ಜನರ ಮಧ್ಯೆ ಇದೆ. ಹಾಗಾಗಿ ಇದನ್ನು ನಾವು ಪ್ರಧಾನಮಂತ್ರಿಗಳ ಯೋಚನೆಗೆ ಅನುಗುಣವಾಗಿ, ಅವರ ಏನು ಮಹತ್ವಾಕಾಂಕ್ಷೆಯ ಒಂದು ಕಲ್ಪನೆ ಇದೆಯಾ, ಒಂದು ವಿಕಸಿತ ಭಾರತದ ಕಲ್ಪನೆ ಇದೆಯಾ, ಅದಕ್ಕೆ ನಮ್ಮ ಒಂದು ಸಣ್ಣ ಕೊಡುಗೆಯಾಗಿ ಸೂರ್ಯಘರ್ ಬಿಜ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡಿದರೆ ನಾವು ಮಾಡುವ ಕೆಲಸ ಅದು ದೇವರು ಮೆಚ್ಚುವ ಕೆಲಸ, ರಾಷ್ಟ್ರದ ಅಭಿವೃದ್ಧಿಗೆ ಕೈಜೋಡಿಸುವ ಕೆಲಸ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಮತ್ತು ನಾನು ಖಂಡಿತವಾಗಿಯೂ ನಮ್ಮ ಜಿಲ್ಲೆಯಲ್ಲಿ ಸೂರ್ಯಘರ್ ಬಿಜ್ಲಿ ಯೋಜನೆಯನ್ನು ಯಾವುದೇ ಸಂಸ್ಥೆ, ಹಾಗಾಗಿ ನಾನು ಈ ಪ್ರೈವೇಟ್ ಕಂಪ್ನಿಯ ಕಾರ್ಯಕ್ರಮಕ್ಕಾದರೂ ಬಂದದ್ದು ಅದೇ ಒಂದೇ ಕಾರಣಕ್ಕೆ, ಇಂಥ ನೂರಾರು ಏಜೆನ್ಸಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರಲಿ, ನಮ್ಮ ಜನರಿಗೆ ಸೂರ್ಯಘರ್ ಬಿಜ್ಲಿ ಯೋಜನೆಯನ್ನು ಮಾಡಿಕೊಡಲಿ, ನಮ್ಮ ಕಾರ್ಪೊರೇಟ್ಗಳಿಗೆ ಶೆಟ್ಟರ್ ಅಂತ ಬೇರೆ ಬೇರೆ ಸಂಸ್ಥೆಗಳು ಜೋಡಿಸಿಕೊಂಡು ಇದರ ಅನುಷ್ಠಾನದಲ್ಲಿ ನಾವೆಲ್ಲರೂ ಒಂದು ಮಿಷನ್ ಮೋಡ್ನಲ್ಲಿ ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿಕೊಂಡು, ವಿಶೇಷವಾಗಿ ನಾವು ಕರಾವಳಿಯ ಸಮುದ್ರದ ಪಕ್ಕದಲ್ಲಿರುವವರು, ಹಾಗಾಗಿ ಆ ಒಂದು ಅಂಶವನ್ನು ಕೂಡ ನಾನು ಹೇಳಬೇಕನ್ನುವಂಥದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ನೆಟ್ ಝೀರೋ ಅಂದರೆ ಏನಂದರೆ ಈ ಕ್ಲೈಮೇಟ್ ಇಂಪ್ಯಾಕ್ಟ್ ಏನಿದೆಯಾ, ಕ್ಲೈಮೇಟ್ ಚೇಂಜ್ನ ಕಾರಣಕ್ಕೆ ಸಮುದ್ರದ ಮಟ್ಟ ಏರ್ತಾ ಇರುವಂಥದ್ದು ನಮಗೆಲ್ಲರ ಗಮನಕ್ಕೆ ಬಂದಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲಿ ಫ್ಯೂಯಲ್ನ ಬರ್ನಿಂಗ್ ಜಾಸ್ತಿ ಆಗ್ತದೆ ಅದರ ಅಷ್ಟೇ ಆಟೋಮ್ಯಾಟಿಕಲಿ ಅದರ ಟೆಂಪ್ರೇಚರ್ ರೈಸ್ ಆಗಿ ವೇರ್ ದೆರ್ ಇಸ್ ಸ್ನೋ ಇಟ್ ವಿಲ್ ಮೆಲ್ಟ್ ಆ್ಯಂಡ್ ಇಟ್ ವಿಲ್ ಆ್ಯಡ್ ಆನ್ ಟು ದ ಸಿ. ಆ ಕಾರಣಕ್ಕೆ ಸಮುದ್ರದ ಮಟ್ಟ ಏರ್ತಾ ಹೋಗ್ತದೆ. ಪ್ರತಿ ವರ್ಷ ಸಮುದ್ರ ಒಳಗಡೆ ಬಂದು ನಾವು ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಮುಂದೆ ನಮ್ಮ ಭವಿಷ್ಯಕ್ಕೆ ಪ್ರಾಯಶಃ ಸಮುದ್ರ ಇವತ್ತು ಇಲ್ಲಿದ್ದರೆ ನಾಳೆ ಹೋಗಿ ಶಿರಾಡಿ ಘಾಟ್ನ ಪಕ್ಕದಲ್ಲಿ ಇರ್ಬೋದಾದಂಥ ಪರಿಸ್ಥಿತಿಯು ನಿರ್ಮಾಣ ಆಗ್ಬೋದು. ಆ ಕಾರಣಕ್ಕೆ ಎಲ್ಲ ಅಂಶಗಳಿಂದ ಇದೊಂದು ಒಳ್ಳೆಯ ಯೋಜನೆ. ಸಣ್ಣ ರೀತಿಯೇ ಕಾಣ್ಬೋದು ನಮಗೆ, ಆದರೆ ದೂರಗಾಮಿಯಾಗಿರುವಂಥ ನಮ್ಮ ಭವಿಷ್ಯದ ನಿರ್ಮಾಣದ ದೃಷ್ಟಿಯಿಂದ ಮತ್ತು ನಮ್ಮ ರಾಷ್ಟ್ರವನ್ನು ಒಂದು ವಿಶ್ವದ ದೊಡ್ಡ ಆರ್ಥಿಕ ಶಕ್ತಿ ಮಾಡುವಲ್ಲಿ ಇದು ದೊಡ್ಡ ಪಾತ್ರ ವಹಿಸ್ಬೋದು ಅನ್ನುವಂಥದ್ದು ನನ್ನ ಯೋಚನೆ. ಆ ಕಾರಣಕ್ಕೆ ನಾನು ಎಲ್ರಿಗೂ ವಿನಂತಿ ಮಾಡೋದು, ಯಾರು ಇಲ್ಲಿ ಇದರ ಸಬ್ಸಿಡಿಯ ಬೆನಿಫಿಷರೀಸ್ ಇದ್ದೀರಾ, ನೀವೊಂದು 5 ಜನರಿಗೆ ಹೋಗಿ ಹೇಳಬೇಕು ಇದರ ಪ್ರಯೋಜನ ಏನು ಅನ್ನುವಂಥದ್ದು. ಯಾರು ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ನೀವೊಂದು 20 ಮನೆಯನ್ನು ಸಿಲೆಕ್ಟ್ ಮಾಡಬೇಕು. ಇವರಿಗೆ ಕೊಡಬೇಕಂತ ಹೇಳೋದಿಲ್ಲ ನಾನು, ಸೆಲ್ಕೋಗೆ ಯಾರಿಗೆ ಬೇಕಾದರೂ ಕೊಡಿ, ಅದು ಬೇರೆ ಪ್ರಶ್ನೆ. ಬಟ್ ಸೂರ್ಯಘರ್ ಯೋಜನೆ ಅನುಷ್ಠಾನ ಆಗಬೇಕು, ನಿಮ್ಮ ಸಹಕಾರ ಪೂರ್ತಿ ಇದಕ್ಕಿರಬೇಕು, ನಿಮ್ಮಂಥ ಸಂಸ್ಥೆಗಳ ಸಹಕಾರವೂ ಬೇಕು. ಖಂಡಿತವಾಗಿಯೂ ನಾನೊಬ್ಬ ಜನಪ್ರತಿನಿಧಿಯಾಗಿ, ನರೇಂದ್ರ ಮೋದಿಯವರ ಪ್ರತಿನಿಧಿಯಾಗಿ ಅವರ ಈ ಯೋಜನೆ ಅನುಷ್ಠಾನದ ದೃಷ್ಟಿಯಿಂದ ಏನು ಮಾಡಬೇಕು ಅದೆಲ್ಲವನ್ನು ಖಂಡಿತವಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ, ಈ ಸೂರ್ಯಘರ್ ಬಿಜ್ಲಿ ಯೋಜನೆ ವಿಶೇಷವಾಗಿ ನಮಗೆ ಕರಾವಳಿಯವರಿಗೆ ಬಿಂದಾಸಾಗಿ ಇದನ್ನು ಮಾಡ್ಬೋದು. ಯಾಕೆಂದರೆ ನಮಗೇನು ಬಿಸಿಲಿನ ಸಮಸ್ಯೆ ಇಲ್ಲ, ಇಲ್ಲೇನು ಇದು ಸಾಯಂಕಾಲ 4 ಗಂಟೆಗೇನು ಕತ್ತಲೆ ಆಗೋದಿಲ್ಲ. ವಿ ಆರ್ ಇನ್ ದ ವೆಸ್ಟ್ ಕೋಸ್ಟ್, ಆ ಕಾರಣಕ್ಕೆ ಆ ಸಮಸ್ಯೆಗಳಿಲ್ಲ. ಹಾಗಾಗಿ ಇದನ್ನು ಅನುಷ್ಠಾನವನ್ನು ಮಾಡೋಣ. ರಾಜಣ್ಣ ಇರ್ನೆಲ್ಲ ಪಾಡಲೆ ಹೆಂಗೆಲ್ಲ ಫ್ಲ್ಯಾಟ್ ಅಂಚೆ ಫಾಡ್ ನೀವು ಗೊತ್ತಾಗೋದು ಹೆಂಗೆಲ್ಲ ಪಾಡ್ಗೆ ಅವಾಗ. ಹಾಗಾಗಿ ಎಲ್ಲರೂ ಮಾಡೋಣ ಅಂತ ಹೇಳ್ತಾ, ವಿಶೇಷವಾಗಿ ಇಲ್ಲಿರುವಂಥ 3 ಕಾರ್ಪೊರೇಟರ್ಗಳು ತಮ್ಮ ತಮ್ಮ ವಾರ್ಡ್ನಲ್ಲಿ ಇದನ್ನೊಂದು ಸ್ಯಾಂಪಲ್ ಆಗಿ ಒಂದು 100 ಮನೆ ಆದರೂ ಮಾಡಬೇಕನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡು ನಾವು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಬಹಳ ಅದ್ಭುತವಾಗಿ ನಮ್ಮ ಈ ಯೋಜನೆಯ ಬಗ್ಗೆ ನಮಗೆಲ್ಲರಿಗೂ ಸವಿಸ್ತಾರವಾಗಿ ನಮ್ಮ ಸಂಸದರು ಇವತ್ತು ಬಿಚ್ಚಿಟ್ಟಿದ್ದಾರೆ. ಅದರೊಟ್ಟಿಗೆ ಎಲ್ಲ ನಮ್ಮ ಕಾರ್ಪೊರೇಟ್ಗಳಿಗೊಂದು ಉತ್ತಮವಾದ ಜವಾಬ್ದಾರಿಯನ್ನು ಕೂಡ ಅವರು ನೀಡಿದ್ದಾರೆ. ಅದೆಲ್ಲವೂ ಯಶಸ್ವಿಯಾಗಲಿ ಅಂತ ನಾನು ಅವರಲ್ಲಿ ಆಶಿಸುತ್ತಾ, ಇದಕ್ಕೆ ನಮ್ಮ KVG ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ನವರು ಬಹಳ ಸುಲಭ ರೀತಿಯಲ್ಲಿ ಸಾಲ ಸೌಲಭ್ಯ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಆ ಪ್ರಯುಕ್ತ ಇಂದು KVG ಬ್ಯಾಂಕಿಂದ ನಮಗೆ ಸಾಲ ಸ್ಯಾಂಕ್ಷನ್ ಆಗಿದ್ದ ಒಬ್ಬ ನಮ್ಮ ಗ್ರಾಹಕರಿದ್ದಾರೆ. ಅವರು ಬಂದು ಈ ಸಾಲ ಅದನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ನಾನು ಕೇಳ್ತೇನೆ. ನಮ್ಮ ಜಗದೀಶ್ ಒಲ್ಲಾ ಅವರು ಸಂಸದರಿಂದ ಇದಕ್ಕೆ 10 ಸ್ಯಾಂಕ್ಷನ್ ಲೆಟರ್ KVG ಬ್ಯಾಂಕಿಂದ. ಅದೇ ರೀತಿ ಕೆನರಾ ಬ್ಯಾಂಕಿನಿಂದ ಶಾಂತಪ್ಪ ಕೊಟ್ಟಾರ, ಇವರಿಗೂ ಕೂಡ ನಾವು ಸ್ಯಾಂಕ್ಷನ್ ಆಗಿದೆ. ಮೇಡಮ್ ಅವರು ನಿಮ್ಮೆಲ್ಲರ ಪರವಾಗಿ ನಾವೊಂದು ನಮ್ಮ ಸಂಸ್ಥೆಯ ವತಿಯಿಂದ ಸಂಸದರನ್ನೊಂದು ಗುರುತಿಸುವ ಕಾರ್ಯಕ್ರಮ ಮಾಡಿದ್ದೇವೆ. ನನಗೆ ಮಾನ್ಯ ಕ್ಯಾಪ್ಟನ್ ಅವರ ಸಂಸದರ ಒಂದು ಮಾತು ಕೇಳಿ ನನ್ನ ಅನಿಸಿಕೆ, ನಾನು ಭಾಷಣ ಮಾಡಲ್ಲ ಹೇಳಿದೆ, ಮೈಕ್ ಬೇಡ. ಸೇನೆಯಲ್ಲಿ ತಾವು ಕ್ಯಾಪ್ಟನ್ ಆಗಿದ್ದೀರಿ, ಸೌರಶಕ್ತಿ ಅಭಿಯಾನಕ್ಕೆ ತಾವು ಕ್ಯಾಪ್ಟನ್ ಆಗಬೇಕು. ನಿಮ್ಮ ಮಾತು ಕೇಳಿ ನನಗೆ ಭರವಸೆ ಉಂಟು. ನಾನೊಬ್ಬ ಸಮಾಜ ಕಾರ್ಯಕರ್ತ,
ಆದರೆ ನಮಗೂ ಮತ್ತು ಪ್ರಧಾನಮಂತ್ರಿಗೆ ಒಂದು ಸಂಪರ್ಕ ಬಂದದ್ದು ಪರೋಕ್ಷವಾಗಿ ಯೋಗದಿಂದ, ಆಮೇಲೆ ಸ್ವಚ್ಛತೆಯಿಂದ, ಸ್ವಚ್ಛತಾ ಅಭಿಯಾನದಿಂದ ಮತ್ತು ಈ ಯೋಜನೆಯಿಂದ. ತಾವು ಹೇಳಿದಾಗೆ ನಾವು ಚರ್ಚೆ ಮಾಡ್ತಿದ್ದೇವೆ, ಮೋದಿಜಿಯವರು ಹೇಳುವ ಕೆಲವು ಸಂಗತಿಗಳು ಕೆಳಮಟ್ಟಕ್ಕೆ ಲಿಂಕ್ ಆಗ್ತಾ ಇಲ್ಲ, ಅದರಿಂದಾಗಿ ಸ್ವಲ್ಪ ಅದು ರೀಚ್ ಔಟ್ ಆಗ್ತಾ ಇಲ್ಲ ಅಂತ ತಮ್ಮ ಮಾತು ಕೇಳಿದಾಗ ನನಗೊಂದು ಭರವಸೆ ಬಂದಿತ್ತು. ತಾವು ಬರುವ ಮೊದಲೇ ಕಾರ್ಪೊರೇಟ್ಗೆ ಚರ್ಚೆ ಮಾಡ್ತಾ ಇತ್ತು, ನೀವು ಮುಂದೆ ನಾವು ಸಮಾಲೋಚನೆ ಮಾಡಬೇಕು ಅಂತ. ನಮ್ಮ ಗುರಿ ಏನಂದರೆ ಕತ್ತಲು ಮುಕ್ತ ಭಾರತ ಕಟ್ಟುವುದಕ್ಕೆ ಈ ಸೆಲ್ಕೋ ಕಂಪನಿ ಬೇರೆ ಕಂಪನಿ ತರಲ್ಲ, ಇದು ಬಹಳ ವಿಶೇಷವಾದ ಕಂಪನಿ. ಇವರು ಸ್ಮಾರ್ಟ್ ಅಂಗನವಾಡಿ ಮಾಡಿದರೆ 50% ಅವರೇ ದುಡ್ಡು ಮಾಡಿ ಕೊಡ್ತಾರೆ, ಮೊಬೈಲೈಸ್ ಮಾಡ್ತಾರೆ. ನಾವು 50% ಮಾಡಿದ್ದಾಯಿತು. ಈ ಶಾಲಾ ಸಿಸ್ಟಮಿಗೆ ನಾವು ತಂದರೆ ಒಂದು 2 ಲಕ್ಷ ಪ್ರಾಜೆಕ್ಟ್ ಇದ್ದರೆ 50% ಅವರೇ ಕೊಡ್ತಾರೆ. ಇದು ಬಹಳ ಒಳ್ಳೆಯದುಂಟು. ಇದು ಬಹಳ ವಿಶೇಷವಾದ ಒಂದು ಕಂಪನಿ ಅಂದರೆ ಇದು ಜನಸ್ನೇಹಿ ಕಂಪನಿ ಅಂತ ಹೇಳ್ತೇವೆ, ಲಾಭದಲ್ಲ. ನಾವು ಕಳೆದ ಒಂದು 10 ವರ್ಷಗಳು ಇವರ ಜೊತೆಗಿದ್ದೇವೆ. ನಾವು ಸೋಲಾರ್ ಮನೆ, ಸೋಲಾರ್ ಗ್ರಾಮ ಮಾಡಲಿಕ್ಕೆ, ಕಸಮುಕ್ತ ಮನೆ, ಕಸಮುಕ್ತ ಗ್ರಾಮ ಮಾಡಲಿಕ್ಕೆ. ಈಗ ಸೋಲಾರಲ್ಲಿ ನಾವು ಮುಂದೆ ಇದ್ದೇವೆ. ನಮ್ಮ ದೇಶ ಸ್ವಚ್ಛತೆಯಲ್ಲಿ ತಾವು ಲೀಡ್ ತಗೋಬೇಕು. ನಾವು ಕೊರೋನಾದ ಅವಧಿಯಲ್ಲಿ ಬಾಳೆಪುಣಿಯನ್ನು ನಮ್ಮ ರಾಜ್ಯದ ಒಂದು ಮಾದರಿ ಪಂಚಾಯತ್ಗೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಪ್ರಧಾನಮಂತ್ರಿ ಕಚೇರಿ ಬಾಳೆಪುಣಿ ಗ್ರಾಮವನ್ನು ಗುರುತಿಸಿ ಒಂದು ಅಪ್ರಿಷಿಯೇಷನ್ ಪತ್ರ ಬಂತು. ನಮಗೆ ಸ್ವಚ್ಛತೆಗೆ ನಮ್ಮ ಜಿಲ್ಲೆಯ ನಮ್ಮ ಗ್ರಾಮವನ್ನು ಒಂದು ಮಾದರಿ ಮಾಡಬೇಕು. ಎಲ್ಲ ಸಿಸ್ಟಮ್ ಉಂಟು, ಆದರೆ ಸಿಸ್ಟಮ್ ಸಹ ನಡೀತಾ ಇಲ್ಲ. ನಿಮ್ಮ ಮಾತು ಕೇಳಿದಾಗ ಈ ಸಿಸ್ಟಮ್ ನಡೀಬಹುದು ಅಂತ ಅನಿಸಿತು. ಯಾಕಂದ್ರೆ ತಾವು ಸೇನೆಯಲ್ಲಿದ್ದವರು, ನಮ್ಮ ಕಮ್ಯುನಿಟಿಗೆ, ಸೋಲಾರಿಗೆ, ಸ್ವಚ್ಛತೆಗೆ ಒಂದು ಕ್ಯಾಪ್ಟನ್ ಆಗಬೇಕು ನೀವು. ಯಾಕಂದರೆ ಈ ಸ್ವಚ್ಛತೆ ವಿಷಯದಲ್ಲಿ ಸ್ವಲ್ಪ ಹಿಂದೆ ಇದ್ದೇವೆ, ಬೇರೆ ಎಲ್ಲರೂ ಮುಂದೆ ಇದ್ದೇವೆ. ಕಸದ ವಿಷಯದಲ್ಲಿ ಬಹಳ ನಗರ ಪಾಲಿಕೆ ಹಿಂದೆ ಉಂಟು, ಇಡೀ ಜಿಲ್ಲೆ ಹಿಂದೆ ಉಂಟು. ಬಯಲು ಕಸಾಲೆ ಆಗಿದೆ, ಬಯಲು ಶೌಚ ಹೋಯಿತು, ಬಯಲು ಕಸಾಲೆ ಬಂದಿದೆ. ಈ ಬಯಲು ಕಸಾಲೆ ಸಮಸ್ಯೆ ಏನಂದರೆ ನಾಳೆ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಕಸವನ್ನು ಎಲ್ಲೆಲ್ಲಿ ಬಿಸಾಡುವುದು ಮತ್ತು ಸುಡುವುದರಿಂದ ಮನೆಯಲ್ಲಿ ಕ್ಯಾನ್ಸರ್ ರೋಗಿಗಳು. ಕಸಮುಕ್ತ ಮನೆ ಕ್ಯಾನ್ಸರ್ ಮುಕ್ತ, ಕಸಮುಕ್ತ ಗ್ರಾಮ ಕ್ಯಾನ್ಸರ್ ಮುಕ್ತ ಗ್ರಾಮ ಆಗಬೇಕು. ನನಗೆ ಸಂತೋಷ ಇಲ್ಲಿಗೆ ಬಂದಿದ್ದಕ್ಕೆ, ತಮ್ಮ ಮಾತು ಕೇಳಿ ನನಗೆ. ಯಾಕೆಂದರೆ ಎಲ್ಲರಿಗೆ ಮಾತನಾಡಲಿಲ್ಲ. ನಾಳೆ ಏನಾಗಬೇಕು, ಇವತ್ತಿನ ಕಾರ್ಯಕ್ರಮದ ನಾಳೆ ಏನು ಆ್ಯಕ್ಷನ್ ಆಗಬೇಕು, ಅದರ ಬಗ್ಗೆ ನೀವು ಒಂದು ಟಾರ್ಗೆಟ್ ಕೊಟ್ಟಿದ್ದೀರಿ. ನಾವು ನಿಮ್ಮ ಹಿಂದೆ ಇರ್ತೇವೆ, ನೀವು ಕ್ಯಾಪ್ಟನ್ ಆಗಬೇಕು. ಯಾವುದಕ್ಕೆಂದರೆ ಈ ಜಿಲ್ಲೆಯನ್ನು ಸೋಲಾರ್ ಜಿಲ್ಲೆ ಮಾಡಿ ಖಂಡಿತವಾಗಿ ಮಾಡಬಹುದು. ನಾವು ನಿನ್ನೆ ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಬಾಳೆಪುಣಿಯಲ್ಲಿ ಒಂದು ವಾರ್ಡನ್ನು ಕಸಮುಕ್ತ ವಾರ್ಡ್ ಮಾಡಲಿಕ್ಕೆ, ನರಿಂಗಾಣವನ್ನು ಒಂದು ಗ್ರಾಮವನ್ನು ಕಸಮುಕ್ತ ನರಿಂಗಾಣ ಮಾಡಲಿಕ್ಕೆ ಇದು ಬಹಳ ಸುಲಭ ಉಂಟು. ತಾವು ಅತಿ ಶೀಘ್ರವಾಗಿ ಮುಡಿಪು ಕಡೆಗೆ ಒಂದ್ಸಲ ಬರಬೇಕು. ಜನಶಿಕ್ಷಣ ಟ್ರಸ್ಟ್ ಅಂತ ಉಂಟು. ನಾವು ಕಳೆದ 19 ವರ್ಷಗಳಿಂದ ಸ್ವಚ್ಛತೆಗಾಗಿ ಕೆಲಸ ಮಾಡ್ತಿದ್ದೇವೆ. ಇದು ಒಂದು ಗುರಿ ತಲುಪಬೇಕು. ಏನಂದರೆ ನಮ್ಮ ಜಿಲ್ಲೆಯನ್ನು ಕಸಮುಕ್ತ ಜಿಲ್ಲೆ ಆಗಬೇಕು, ಕಸವನ್ನು ಸಂಪನ್ಮೂಲ ಮಾಡಬೇಕು, ಗಾರ್ಬೇಜ್ ಟು ಗೋಲ್ಡ್, ವೇಸ್ಟ್ ಟು ವೆಲ್ತ್ ಮಾಡಬೇಕು. ಇದು ಮಾಡಿದರೆ ಇಡೀ ಜಗತ್ತು ನಮ್ಮ ಜಿಲ್ಲೆಯನ್ನು ನೋಡ್ತದೆ. ನಾವು ಇರೋ ಗ್ರಾಮದಲ್ಲಿ ಸುಮಾರು 19 ವರ್ಷಗಳಿಂದ ಕೆಲಸ ಮಾಡಿದ್ದು. ಒಂದು ವರ್ಷದಲ್ಲಿ ಆ ಗ್ರಾಮ ನೋಡಲಿಕ್ಕೆ 7 ದೇಶದವರು ಬಂದರು. ನನಗೆ ಒಂದು ದಕ್ಷಿಣ ಏಷ್ಯಾ ಮಟ್ಟ ಸಮ್ಮೇಳನಕ್ಕೆ ಹೋಗಲಿಕ್ಕೆ ಅವಕಾಶ ಬಂತು. ಇವತ್ತು ಕೇಂದ್ರ ಸರ್ಕಾರದ ಒಂದು ಸೂಚನೆ ಪ್ರಕಾರ ನನಗೆ ಜಿಲ್ಲಾ ಮಟ್ಟದಲ್ಲಿ ಸ್ವಚ್ಛತೆಯಲ್ಲಿ ಒಂದು ಉಚಿತವಾದ ಮಾಹಿತಿ ಕೊಡಲಿಕ್ಕೆ ಸ್ವಚ್ಛತಾ ರಾಯಭಾರಿ ಅಂತ ಒಂದು ಗೌರವ ಹುದ್ದೆ ಕೊಟ್ಟಿದ್ದಾರೆ. ಅದು ನಾವು ಹೇಳಿಕೊಟ್ಟದ್ದಲ್ಲ. ನಾನು 4 ವರ್ಷ ಒಮ್ಮುಡಿಸ್ಮೇಲೆ ಆಗಿದೆ ಈ ಜಿಲ್ಲಾ ಪಂಚಾಯತ್ನಲ್ಲಿ. ನರೇಗಾದ ವಿಷಯದಲ್ಲಿ ಏನಾದರೂ ಅವರ ಭ್ರಷ್ಟಾಚಾರ ಆದರೆ ಅದು ತಡೆಯುವ ಕೆಲಸಕ್ಕೆ ನನಗೆ ಅವಕಾಶ ಬಂತು, ಸಾಮಾನ್ಯ ಸಮಾಜ ಕಾರ್ಯಕರ್ತರಿಗೆ. ಅದಕ್ಕೆ ತಾವು ಬಹಳ ಸಂತೋಷ ಆಯಿತು. ನೀವು ಖಂಡಿತವಾಗಿ ಅತಿ ಶೀಘ್ರವಾಗಿ ಉಡುಪಿಗೆ ಬರಬೇಕು. ನೀವು ಹೇಳಿದ ಸೋಲಾರ್ ಮನೆಗಳಿರ್ಬೋದು, ಸೋಲಾರ್ ಗ್ರಾಮ ಇರ್ಬೋದು, ಸ್ವಚ್ಛ ಗ್ರಾಮ, ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ನಮ್ಮಲ್ಲಿ ಕೆಲವು ಮಂದಿ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲಿರುವಂತಹ ಸತ್ಯವಂತರು, ಪ್ರಾಮಾಣಿಕರು ಕೆಲಸ ಮಾಡುವರು. ತಾವು ಹೇಳಿದಾಗೆ ಮಿಷನ್ ಮೋಡಲ್ಲಿ ಕೆಲಸ ಮಾಡೋದು, ಕಮಿಷನ್ ಮೋಡಲ್ಲಿ ಕೆಲಸ ಮಾಡೋರಲ್ಲ. ಈಗ ಲೋಕ ಎಲ್ಲ ಕಮಿಷನ್ ಮೋಡಲ್ಲಿ ಕೆಲಸ ಉಂಟು, ಅದು ಅಳಿಯಬೇಕು, ಮಿಷನ್ ಮೋಡ್ ಬರಬೇಕು. ನಿಮ್ಮ ಮಿಷನ್ ಮೋಡ್ನ ಪದ ಮತ್ತು ನಾಳೆ ನೀವೆಲ್ಲ ಟಾರ್ಗೆಟ್ ಕೊಟ್ಟ ವಿಷಯ ನನಗೆ ಖುಷಿಯಾಯಿತು. ನೀವು ಹೇಳಿದ ಕೆಲವು ಮಾತುಗಳನ್ನು ಕೇಳಿದ್ದೇನೆ, ಅದನ್ನು ಕ್ರಿಯೆಗೆ ಇಳಿಸಲಿಕ್ಕೆ ನಾನು ಸಾಮಾನ್ಯ ಸಮಾಜ ಕಾರ್ಯಕರ್ತನಾಗಿ ನಿಮ್ಮ ಜೊತೆ ಇರ್ತೇನೆ. ಸ್ವಚ್ಛತೆಯ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿಗೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ. ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ. ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಪ್ಲಾಸ್ಟಿಕ್ ಪ್ರೀತಿ, ಪ್ರಾಣಕ್ಕೆ ಭೀತಿ. ಪ್ಲಾಸ್ಟಿಕ್ ತೋರಣ, ತಂದೀತು ಮರಣ. ಪ್ಲಾಸ್ಟಿಕ್ ಬಗ್ಗೆ ಪ್ರಾಣಕ್ಕೆ ಧಗೆ. ಸೂರ್ಯ ಸ್ನೇಹಿ ಸಂಸದರು, ಪರಿಸರ ಸ್ನೇಹಿ ಸಂಸದರು. ಇದು ನಾನು ಹೇಳುವುದಲ್ಲ, ನಾಳೆ ಜಿಲ್ಲೆ ಹೇಳಬೇಕು. ಆ ನಿಟ್ಟಿನಲ್ಲಿ ನೀವು ನಾಯಕತ್ವ ಕೊಡಬೇಕು ಅಂತ ಕೇಳುವುದು. ನಮಸ್ಕಾರ. ಬಿಡುವಿಲ್ಲದ ಸಮಯದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಮಗೆ ಧನ್ಯವಾದ.